ಗೌತಮ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ನಾನು ಆರಾಮಿದ್ದೀನಿ. ನೀವ್ ಹೇಗಿದ್ದೀರಾ? ಆ, ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ. ಹ್ಮ್ ಬಂದು ಒಂದು ಸ್ವಲ್ಪ ದಿನ ಆಯ್ತು. ಹ್ಮ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರೆ ಆಕ್ಚುಲಿ ಯಾರ ಕೈಗೂ ಸಿಗ್ತಾ ಇಲ್ಲ. ನೀವು ಸಿಗೋಕು ಕೂಡ ಟೈಮ್ ಕೇಳ್ಕೊಂಡು ಬರ್ಬೇಕು, ಆ ತರ ಆಗ್ಬಿಟ್ಟಿದೆ. ಬಟ್ ಒಳ್ಳೇದು, ಬಿಗ್ ಬಾಸ್ ಮನೆಯಿಂದ ಬಂದಿದ್ರಿ. ಬಿಗ್ ಬಾಸ್ ಮನೆಗೂ ನಿಮ್ಮ ಸ್ವಂತ ಮನೆಗೂ ಏನ್ ಅನ್ಸುತ್ತೆ ವ್ಯತ್ಯಾಸ? ಡೆಫಿನೆಟ್ಲಿ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ಆಕ್ಚುಲಿ ನಾವಿದ್ದು ಪ್ರಾಕ್ಟಿಕಲ್ ಲೈಫ್ ಅನ್ನೋದಾದ್ರೆ, ಬಿಗ್ ಬಾಸ್ ಆ ಪ್ರಾಕ್ಟಿಕಲ್ ಲೈಫ್ ನ ಚಾಲೆಂಜ್ ಮಾಡಿರುವಂತ ಶೋ ಆಗಿರುತ್ತೆ. ಹ್ಯೂಮನ್ ಏನ್ ಹೇಳ್ತಾರೆ, ಹ್ಯೂಮನ್ ಫಾರ್ಮ್ಯಾಟ್ ನೇ ಚಾಲೆಂಜ್ ಮಾಡಿರುವಂತ ಶೋ ಆಗಿರುತ್ತೆ. ಅಲ್ಲಿ ಒಂದು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲಿ ಇರ್ತೀವಿ. ಒಂದಷ್ಟು ಟಾಸ್ಕ್ ಗಳಿಗೆ ನಾವು ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಎನಿಥಿಂಗ್ ದೇರ್. ಹ್ಯೂಮನ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಯಾವ್ದ್ರಿಂದನೂ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ. ಇದು ಪ್ರಾಕ್ಟಿಕಲ್ ವರ್ಲ್ಡ್. ಅದೊಂದು ಇಟ್ಸ್ ಅ ಕ್ರಿಯೇಟೆಡ್ ಮನೇಲಿ ವರ್ಲ್ಡ್. ನಮ್ಮ ಇಷ್ಟ ಬಂದಂಗ ನಾವ್ ಇರ್ತೀವಿ, ಹೆಂಗ್ ಬೇಕಾದ್ರೆ ಇರ್ಬೋದು. ನನ್ನ ಇಷ್ಟ ಅದು, ಅಲ್ಲಿ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಇಷ್ಟ ಮಾತ್ರ. ಇಲ್ಲ, ನಮ್ಮಿಷ್ಟನು ನಾವ್ ಹೇಗೆ ಅದ್ ನಮಗ್ ಬಿಟ್ಬಿಡ್ತಾರೆ. ಕೆಲವೊಂದು ಆರ್ಡರ್ಸ್ ಇರುತ್ತೆ. ಕಾನ್ಸೆಪ್ಟ್ ಕೊಡ್ತಾರೆ ಅಷ್ಟೇ. ಆ ರೂಲ್ಸ್ ಬಿಟ್ರೆ ಕಾನ್ಸೆಪ್ಟ್ ಕೊಟ್ಟು ನಮಗೆ ಹೇಗ್ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ. ದಟ್ ಇಸ್ ಹೌ ನೀವೇನ್ ಮಾಡ್ತೀರೋ ಅದನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಹೀಗೆ ಪ್ರತಿಯೊಂದು ಮಾಡ್ಬೇಕಂತಿಲ್ಲ. ಸೊ ಅದಕ್ಕೆ ಆನ್ಸರ್ ಸಿಗೋದೇ ಅಲ್ಲಿ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಕೇಳಿದಾಗ ಅಲ್ಲ, ಹೌದು, ಆ ತುಂಬಾ concept ಜನಕ್ಕೆ ಆ ಕ್ವಶನ್ ಕೊಡ್ತಾರೆ ಇದೆ ಅಷ್ಟೇ. ಇದುವರೆಗೂ ಕೂಡ. ಅಲ್ಲ, ಕೊಡ್ತಾರೆ. ಇವಾಗ ಏನೋ ಒಂದು ಆಪಲ್ ನಮ್ ಕೈ ಕೊಟ್ಟು ನೀವ್ ಹೇಗ್ ತಿಂತೀರಾ, ನಾನ್ ಹೇಗ್ ತಿಂತೀನಿ ಅನ್ನೋದೇನ್ ನೋಡ್ತೀವಲ್ಲ, ಅದಷ್ಟೇ. ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್. ಬಿಗ್ ಬಾಸ್ ಮನೆಗೆ ಹೋದಾಗ ಗೌತಮ್ ಅವರಿಗೆ ಒಂದು ಚಾನ್ಸ್ ಬಂತು, ನೀವು ತುಂಬಾ ಖುಷಿ ಆದ್ರೆ ಅಂತ ತುಂಬಾ ಕಡೆ ಹೇಳ್ಕೊಂಡಿದ್ದೀರಾ. ಬಂದಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಏನ್ ಹೇಳಿದ್ರು? Okay ಅಂತ. ಅವರು ನನ್ಕಿಂತ ಮುಂಚೆ ಎಸ್ ಹೋಗ್ಬೇಕು ಅಂತ ಹೇಳಿದ ಅವರೇ. ನಾನ್ ತುಂಬಾ ಯೋಚನೆ ಮಾಡಿದೆ. ಏನಕ್ಕೆ ಅವ್ರೆಲ್ಲರಿಗೂ ಯೋಚನೆ ಅಂತ? ಬಿಗ್ ಬಾಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಏನ್ ಯೋಚನೆ ಏನಕ್ಕೆ ಮಾಡಿದ್ರಿ ಅಂತ? ನಮ್ಮೆಲ್ಲರಿಗೂ ಇರೋ ಪರ್ಸೆಪ್ಷನ್, ಹೋಗೋಕ್ಕೂ ಮುಂಚೆ ಇರೋಂತ ಪರ್ಸೆಪ್ಷನ್ ಏನಂದ್ರೆ, ಬಿಗ್ ಬಾಸ್ ಅಂದ್ರೆ ಜಗಳ, ಜೋರಾಗಿ ಮಾತಾಡ್ಬೇಕಲ್ಲಿ, ಎಲ್ಲವೂ ಹೇಳ್ಬೇಕು, ಇಲ್ದಿದ್ರೆ ಕಷ್ಟ ಆಗುತ್ತೆ ಅಲ್ಲಿ ಅನ್ನೋದೆಲ್ಲ ಇರುತ್ತಲ್ಲ. ಇದೇ ಮೈಂಡ್ ಸೆಟ್ಟಿಗೂ ನನಗೂ ಅಲ್ಲಿ ಹೋಗಿ ಐ ಆಮ್ ನಾಟ್ ಟೂ ಲವ್. ನಾನು ಜೋರಾಗಿ ಎಲ್ಲವೂ ಹೇಳೋದು ಕಡಿಮೆ. ತುಂಬಾ ಕೋಪ ಬರ್ಬೇಕು ನಾನು ಆ ರೀತಿ ಏನಾದ್ರು ಹೇಳ್ಬೇಕು ಅನ್ನೋದಾದ್ರೆ. ಸೊ ಆನ್ ದಟ್ ನೋಟ್ ನಾನು ಅಲ್ಲಿ ಇರೋದಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ದಿದೆ. ಅಲ್ಲ, ಇಂಥ ಡೌಟ್ ನಿಮಗ್ ಬಂದಿದೆಯಲ್ಲ ಅಂತ ನಮಗೂ ಆಶ್ಚರ್ಯ. ಯಾಕಂದ್ರೆ ಡೌಟೇ ಇಲ್ದಿರೋಂತ ಸತ್ಯ ನೀವು ಆ ಸೀರಿಯಲ್ ಅಲ್ಲಿ ನೋಡಿದಾಗ. ಯಾರಿಗೂ ಭಯ ಪಡದೆ ಇರೋಂತವ್ರು ಬಿಗ್ ಬಾಸ್ ಅಂತ ಬಂದಾಗ ಯಾಕೆ ಸ್ವಲ್ಪ ನಾನು ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ಆಡೋದು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಇಲ್ಲ ಇಲ್ಲ, ಅಲ್ಲಿ ಯಾಕಂದ್ರೆ ಸತ್ಯ ಪ್ರಾಜೆಕ್ಟ್ ನೀವು ನೋಡಿದ್ರೆ ಅಲ್ಲಿ ಆಕ್ಟ್ ಮಾಡ್ತಾ ಇದೀನಿ ನಾನು. ಶೂಟಿಂಗ್ ಟೈಮಿಂಗ್ಸ್ ಬೆಳಗ್ಗೆ ಎದ್ದೇಳ್ತೀವಿ, ಆ ಗೆಟಪ್ಗೆ ಬರ್ತೀವಿ, ಆಕ್ಟ್ ಮಾಡ್ತೀವಿ, ವಾಪಸ್ ಮತ್ತೆ ಮನೆಗೆ ಬರ್ತೀನಿ. ನನಗೆ ನನ್ನ ಪರ್ಸನಲ್ ಟೈಮ್ ಇರುತ್ತೆ. ಅಲ್ಲಿ 100+ ಡೇಸ್ ಆಕ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಅಂಡ್ ಅದು ವ್ಯಕ್ತಿತ್ವಗಳ ಆಟ. ಒಂದು ಪಾತ್ರವಾಗಿ ನಾವು ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವನ ಇಟ್ಕೊಂಡು ಹೋಗ್ತೀವಿ ಅನ್ಸುತ್ತೆ. ಅದೇ ರೀತಿ ಬದುಕೋದೇ ಚಾಲೆಂಜ್ ನನ್ನ ಪ್ರಕಾರ. ದ ಹೋಲ್ ಟಾಸ್ಕ್ ಇಸ್ ನೀವು ನೀವಾಗಿರೋದು. ಅಲ್ಲಿ ಕೊಡುವಂತ ಟಾಸ್ಕ್ ಅಲ್ಲ, ಅಥವಾ ಅಲ್ಲಿ ಕೊಡುವಂತ ಟಾಸ್ಕ್ ಅಲ್ಲಿ ನೀವು ನೀವಾಗಿ ಹೇಗೆ ಅದನ್ನ ತಗೋತೀರಾ, ರಿಯಾಕ್ಟ್ ಮಾಡ್ತೀರಾ ಅನ್ನೋದು. ಸೊ ಇಟ್ ಇಸ್ ದ್ಯಾಟ್. ಅಲ್ಲಿ ಒಳಗಡೆ ಹೋದ್ಮೇಲೆ ಕೆಲವೊಂದು ರೂಲ್ಸ್ ಇರುತ್ತೆ ಅವ್ರದ್ದೇ ಆದಂತ. ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ನೀವು ಲಿಂಕ್ ಇರಲ್ಲ, ಮೊಬೈಲ್ ಅಂತೂ ಮೊದಲೇ ಇರಲ್ಲ ನಿಮ್ಗೆ. ಅದ್ರ ಕಡೆ ಯೋಚನೆ ಇರ್ಬೋದು, ಕೆಲವೊಂದು ಟೈಮ್ ಬರ್ತಿರುತ್ತೆ. ಮತ್ತೆ ಒಳಗಡೆ ಮುಖ್ಯವಾಗಿ ಊಟದ ವಿಚಾರದಲ್ಲಿ ನಾನು ಬರ್ತೀನಿ. ಯಾಕಂತಂದ್ರೆ ಅಲ್ಲಿ ಲಿಮಿಟೆಡ್ ಈ ಊಟ ಅಂತ ಇರುತ್ತೆ, ಇಲ್ಲ ಇಷ್ಟೇ ಮಾಡ್ಕೋಬೇಕು ಅಂತ ಇರುತ್ತೆ, ಇಷ್ಟೇ ಜನಕ್ಕೆ ಅಂತ ಇರುತ್ತೆ. ಅದಕ್ಕೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸೀಸನ್ಗಳಲ್ಲಿ ಊಟದ ವಿಚಾರವಾಗಿ ತುಂಬಾ ದೊಡ್ಡ ದೊಡ್ಡ ಜಗಳಗಳಾಗ್ತಿದೆ. ನಿಮ್ಗೆ ಈ ಒಂದು ಊಟದ ವಿಚಾರ ಅಂತ ಬಂದಾಗ ಏನ್ ಹೇಳಕ್ ಇಷ್ಟಪಡ್ತೀವಿ? ಊಟದ ವಿಚಾರ ಅಂದ್ರೆ ನಮ್ಮ ಸೀಸನ್ ಅಲ್ಲಿ ಎಲ್ಲರೂ ಬಂದಾಗ ಹೇಳಿದ್ದು, ಇಟ್ ಸೀಮ್ಸ್ ದಟ್ ಬೇರೆ ಎಲ್ಲಾ ಸೀಸನ್ ಕಂಪೇರ್ ಮಾಡಿದ್ರೆ ನಮ್ಗೆ ಎನಫ್ ಫುಡ್ ಆ ಕೆಲಸ ಕೊಡ್ತಿದ್ರು. ಮಾಡಿ ಈ ಕೆಲಸ ಮಾಡಿ ಕೆಲವರು ಹೇಳ್ತಿರ್ತಾರೆ ಊಟದಲ್ಲಿ. ಹಾ ಕೆಲವರು ನಾನ್ ಮಾಡಲ್ಲ, ನಾನೇ ಕೊಡ್ಬೇಕಂತ. ಇಲ್ಲ, ನಮ್ದು ಏನಾಗ್ತಿತ್ತು ಅಂದ್ರೆ ಡೇ 1 ಇಂದ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಟೀಮ್ಸ್ ನ ಡಿವೈಡ್ ಮಾಡ್ತಿದ್ರು. ಕಿಚನ್ಗೆ ಇಷ್ಟು ಜನ, ಕ್ಲೀನಿಂಗ್ ಇಷ್ಟು ಜನ, ಟಾಯ್ಲೆಟ್ಗೆ ಇಷ್ಟು ಜನ ಅಂತ ಹೇಳಿ ಡಿವೈಡ್ ಆಗ್ತಿತ್ತು. ಅದ್ರಲ್ಲಿ ಯಾರು ಕಿಚನ್ ಅಲ್ಲಿ ಇರ್ತಿದ್ರು ಅವರೆಲ್ಲರೂ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡ್ತಿದ್ರು. ಅಂಡ್ ಈ ಸೀಸನ್ ಅಲ್ಲಿ ಹುಡುಗರಿಗೂ ಅಡಿಗೆ ಬರೋದು. ಈ ಸೀಸನ್ ಅಲ್ಲಿ ಮೇ ಬಿ 90-95% ಎಲ್ಲರಿಗೂ ಕುಕಿಂಗ್ ಗೊತ್ತಿತ್ತು. ಯಾರು ಮಾಡದೇ ಇರೋರು ಕಡಿಮೆ. ಸ್ವಲ್ಪ ಹನುಮಗ್ ಬರ್ತಾ ಇರ್ಲಿಲ್ಲ, ಧನರಾಜ್ ಅವ್ರಿಗೆ ಬರ್ತಾ ಇರ್ಲಿಲ್ಲ, ಅಂಡ್ ರಜತ್ ಅವ್ರಿಗೆ ಬರ್ತಾ ಇರ್ಲಿಲ್ಲ. ಬಿಟ್ರೆ ಎಲ್ಲರಿಗೂ ಕುಕಿಂಗ್ ಗೊತ್ತಿತ್ತು. ಸೊ ಎಲ್ಲರೂ ನಾವು ಖುಷಿಯಾಗಿ ಅಡ್ಗೆ ಮಾಡ್ತಾ ಇದ್ವಿ. ಅಂದ್ರೆ ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂದಂತ ಒಂದು ಊಟ ಅದು ಯಾರು ಮಾಡಿದ್ರು? ತಿಂದಂತೆ ಎಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಇಷ್ಟಪಟ್ಟು ತಿಂದಂತ ಊಟನ ಇವರು ಒಂದ್ಸತಿ ಚೈತ್ರ ಅವರು ಗೋಧಿಲಿ ಪಾಪ ಇರೋಂತ ಐಟಮ್ಸ್ ಅಲ್ಲೇ ಗೋಧಿ ಹಲ್ವಾ ಅಂತ ಏನೋ ಮಾಡಿದ್ರು. ಅದು ಅಂದ್ರೆ ಸ್ವೀಟ್ಸ್ ನಂಗೆ ತುಂಬಾ ಇಷ್ಟ ಆಗೋದ್ರಿಂದ ಅದನ್ನ ಇಷ್ಟಪಟ್ಟು ತಿಂದಿದ್ದೆ. ಅದ್ ಬಿಟ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಅಡಿಗೆ ಒಂದು ವಿಚಾರ ಆಯ್ತು. ಕೆಲವೊಂದು ಕೆಲಸ ನಮ್ದು ನಾವೇ ಮಾಡ್ಕೋಬೇಕು. ಮನೇಲಿ ಆದ್ರೆ ಬೇರೆಯವ್ರು ಇರ್ತಾರೆ, ಇಲ್ಲ ಮನೆಯವ್ರು ಇರ್ತಾರೆ ಮಾಡ್ಕೊಡ್ತಾರೆ. ನಿಮ್ ಪ್ರತಿ ಒಂದು ಕೆಲಸನೂ ನಾವೇ ಮಾಡ್ಕೋಬೇಕು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲ ನಾವೇ ಮಾಡ್ಕೋಬೇಕಲ್ಲ ಇಲ್ಲಿ? ಏನಿಲ್ಲ, ಅಲ್ಲಿ ನಮಗ್ ಬೇರೆ ಕೆಲಸ ಇಲ್ಲದೆ ಇರೋ ಕಾರಣ
ಆ ಕೆಲ್ಸನೂ ಇಲ್ಲ ಅಂದ್ರೆ ತಲೆ ಕೆಟ್ಟೋಗುತ್ತೆ. ಸೊ ಕೆಲ್ಸಗಳು ನಮ್ಮನ್ನ ಟಾಸ್ಕ್ ನಮ್ಮನ್ನ ಆಕ್ಯುಪೈಡ್ ಆಗಿ ಇಡ್ತಿತ್ತು. ಸೊ ಎಲ್ಲ ಏನೇನ್ ಕೊಡ್ತಿದ್ರು ಅದನ್ನ ತುಂಬಾ ನಿಷ್ಠೆಯಿಂದ ಮಾಡ್ತಿದ್ರು, ಎಲ್ರು ಮಾಡ್ತಿದ್ರು. ಆಟಗಳ ವಿಚಾರಕ್ಕೆ ಬರೋದಾದ್ರೆ ನೀವು ಕೆಲವೊಂದು ಟಾಸ್ಕ್ ಗಳನ್ನ ಚೆನ್ನಾಗ್ ಆಡಿಲ್ಲ ಅನ್ನೋದು ಇದೆ. ಆ ಕೆಲವೊಂದ್ರಲ್ಲಿ ನಾನೇ ಏನೋ ಕಾನ್ಫಿಡೆಂಟ್ ಆಗಿ ಆಡಕ್ಕಾಗಿಲ್ಲ ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲೂ ಇದೆ. ತುಂಬಾ ಕಡೆ ನೀವು ಹೇಳ್ಕೊಂಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತಾ, ಆಟಗಳ ಬಗ್ಗೆ ಯಾವ್ದು ಟಫ್ ಅನಿಸ್ತಾ? ಆಟಗಳ ಬಗ್ಗೆ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್, ಬಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾದ್ರೂ ಆಗಿರುತ್ತೆ ಅನ್ನೋದಾದ್ರೆ, ಪ್ರತಿಯೊಂದು ಆಟ ಎಲ್ಲರಿಗೂ ಡಿಸೈನ್ ಆಗಿರೋದಿಲ್ಲ. ನಾವು ನಮ್ ಬೆಸ್ಟ್ ಕೊಡುವಂತ ಪ್ರಯತ್ನ ಮಾಡ್ಬೇಕಷ್ಟೇ. ಸೊ ಗೆಲುವು ಯಾರು ಅದ್ರಲ್ಲಿ ಬೆಸ್ಟ್ ಇರ್ತಾರಲ್ಲ ಅವ್ರಿಗೆ ಗೆಲುವು ಸಿಗತ್ತೆ. ಸೊ ಆನ್ ದಟ್ ನೋಟ್ ನಾನ್ ನನ್ ಕಡೆಯಿಂದ ಎಲ್ಲಾ ಆಟಕ್ಕೂ 100% ಅಂತ ಕೊಟ್ಟಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋದಂತ ಮೊದಲನೇ ದಿನದ ಅನುಭವ ನಿಮ್ಗೆ ಹೆಂಗಿತ್ತು? ಫಸ್ಟ್ನೇ ದಿನ ನಾನು ಎಂಟ್ರಿ ಆಗಿದ್ದೀನಿ, ಇವತ್ತು ಮನೆ ಬಿಟ್ಟು ಬಂದಿದ್ದೀನಿ, ಬರೀ ಮನೆ ನೆನಪಾಗ್ತಾ ಇತ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಇದೀನಿ ಅಂತ ಖುಷಿ ಇತ್ತಾ, ಏನ್ ಕನ್ಫ್ಯೂಷನ್ಸ್ ಇತ್ತಾ, ಏನಿತ್ತು? ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ, ಯಾರ್ಯಾರು ಹೆಂಗಿದ್ದಾರೆ ಅದೇನಾದ್ರು ಇತ್ತ? ಅದೇ ತುಂಬಾ ಜನ ಇದಾರೆ, ಯಾರ್ಯಾರು ಹೆಂಗಿದ್ದಾರೆ ಈ ಕಡೆ ಮರ್ತೇ ಹೋಗುತ್ತೆ. ಅಷ್ಟು ತಲೆಯಲ್ಲಿ ಅಲ್ಲಿ ಕೆಲಸ ಶುರು ಆಗೋಗುತ್ತೆ. ಇವ್ರು ಹೀಗೆ, ಅವ್ರು ಹಾಗೆ, ಅವ್ರು ಹೇಗೆ, ಎಲ್ಲರೂ ಮಾತಾಡ್ತಿರ್ತಾರೆ. ಕ್ಯಾಲ್ಕುಲೇಷನ್ಸ್ ಅನ್ನೋದು ಆಗೋದಿಲ್ಲ. ಇಟ್ ಇಸ್ ಆಲ್ ನ್ಯೂ ಥಿಂಗ್ಸ್. ಯು ಜಸ್ಟ್ ಸ್ಟಾರ್ಟ್ ಟೇಕಿಂಗ್ ಎವ್ರಿಥಿಂಗ್ ಅಷ್ಟೇ. ಓ ಇವ್ರು ಇದ್ ಮಾತಾಡ್ತಿದ್ದಾರೆ, ಹೀಗೆ 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 ಅನ್ನೋದು ತುಂಬಾ ತಗೋತಿರ್ತೀರಾ. ಕ್ಯಾಲ್ಕುಲೇಷನ್ಸ್ ಆಮೇಲೆ ಆಗತ್ತೆ. ಅದು ಫಸ್ಟ್ ಡೇ ಏನೂ ಆಗೋದಿಲ್ಲ. ಇಟ್ ಇಸ್ ಆಲ್ ನ್ಯೂ ಪೀಪಲ್. ಒಂದು ಎಕ್ಸೈಟ್ಮೆಂಟ್ ಅನ್ನೋದಿರುತ್ತೆ, ಅಷ್ಟೇ ಭಯನೂ ಇರುತ್ತೆ, ಒಂಥರ ಕಾನ್ಶಿಯಸ್ನೆಸ್ ಇರುತ್ತೆ. ಸೊ ಎಕ್ಸೆಪ್ಟಿಂಗ್ ಅನ್ಸುತ್ತೆ. ಅವಾಗ ಸುಮ್ಮನೆ ನೋಡ್ತಾ ಹೋಗಿದ್ದಷ್ಟೇ ಎಲ್ಲರೂ. ಅಂದ್ರೆ ಮೊದಲನೇದಾಗಿ ಅಷ್ಟು ಜನದಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಮೊದಲನೇದಾಗಿ ಪರಿಚಯ ಆಗಿ ಅವ್ರು ನಮ್ಗೆ ಹತ್ರ ಆಗ್ತಾರೆ, ಓ ನನ್ನ ಒಂದು ಮೈಂಡ್ ಸೆಟ್ಗೆ ಇವ್ರು ಅನುಕೂಲವಾಗಿ ನನ್ನ ಹತ್ರ ಅಡ್ಜಸ್ಟ್ ಆಗ್ತಾರೆ ಅಂತ ಅನ್ಸಿದ್ದು ಫಸ್ಟ್ ಒಬ್ರಾದ್ರೆ? ಆದ್ರೆ ಮೋಕ್ಷಿತಾ ನಂಗೆ ಹಿಂದೆ ಪರಿಚಯ ಇದ್ರು, ತೀರಾ ಕ್ಲೋಸ್ ಫ್ರೆಂಡ್ಸ್ ತರ ಇರ್ಲಿಲ್ಲ. ನಾವು ಪರಿಚಯ ಇದ್ರು ಅಷ್ಟೇ. ಕೆಲ್ಸದ ವಿಚಾರವಾಗಿ ಬಹಳಷ್ಟು ಸತಿ ಮೀಟ್ ಮಾಡಿದ್ವಿ. ಪರ್ಸನಲ್ ಆಗಿ ಎಲ್ಲೂ ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ. ಇವೆಂಟ್ ಗಳಲ್ಲಿ ಆ ತರದ್ದು ಸೀರಿಯಲ್ ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಮೀಟ್ ಮಾಡಿದ್ವಿ. ಅಲ್ಲಿ ಒಳಗಡೆ ಬಂದಾಗ ಇವ್ರು ಕನೆಕ್ಟ್ ಆಗ್ತಾರೆ ಅನ್ನೋದು ಇತ್ತು. ಅಂದ್ರೆ ಯಾಕಂದ್ರೆ ಅವ್ರು ಮೊದ್ಲು ಗೊತ್ತು, ಅದು ಓಕೆ ಒಂದ್ ಕಡೆ, ಬಟ್ ಗೊತ್ತಿಲ್ಲದೆ ಇರೋರು, ಯಾಕಂದ್ರೆ ಹೊಸಬರಾಗಿದ್ರು ನನ್ಗೆ ಒಂದು ಅಡ್ಜಸ್ಟ್ ಆಗ್ತಾರೆ ಅಂತ. ಇಲ್ಲ, ಅದು ಮಂಜು ಅವರೇ ಅನ್ಸುತ್ತೆ. ನಾಟ್ ಫಸ್ಟ್ ಡೇ ಆದ್ರೆ, ನಾಟ್ ಫಸ್ಟ್ ಡೇ ಹೋಗ್ತಾ ಎರಡನೇ ವಾರ, ಫಸ್ಟ್ ವೀಕ್ ಎಂಡ್ ಅಲ್ಲಿ ಅಥವಾ ಎರಡನೇ ವಾರದ ಹತ್ರ ಅನ್ಸುತ್ತೆ.